ಯೋಗ ವಸಿಷ್ಠನ್ನು ಒಂದು ಸಲ ಅಲ್ಲ, ಸುಮಾರು ಸಲ ಓದ್ತಾ ಇದ್ದರೆ ಅದರಲ್ಲಿರ್ತಕ್ಕಂಥ ಜ್ಞಾನದ ಸಾರ ನಮ್ಮಲ್ಲಿ ಇಳಿತದೆ. ಮಿತ್ರರ ಜೊತೆಗೆ, ತಂದೆ ತಾಯಿಯರ ಜೊತೆಗೆ, ಗುರು ಹಿರಿಯರ ಜೊತೆ, ಈ ಥರ ಎಲ್ಲ ಥರದಲ್ಲೂ ನೋಡಿದ್ರು ಶ್ರೀರಾಮನ ವ್ಯಕ್ತಿತ್ವ ಅನುಕರಣೀಯವೇ. ನಮ್ಮ ಆತ್ಮ ಅನ್ನೋದು ರಾಮ, ಮನಸ್ಸು ಅನ್ನೋದು ಸೀತೆ, ಅಹಂಕಾರ ಅನ್ನೋದು ರಾವಣ. ಅಯೋಧ್ಯೆ ಅಂತಂದರೆ ಯಾವುದನ್ನು ನಾಶ ಮಾಡಕೂಡದೋ ಅದು ಅಯೋಧ್ಯೆ. ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮನೆಂದು ಹೇಳುತ್ತೇವೆ, ಆದರೆ ರಾಮನ ವ್ಯಕ್ತಿತ್ವವನ್ನು ಅನುಸರಿಸುವುದು ಬಹಳ ಕಷ್ಟ. ರಾಮನ ಯಾವ ಆದರ್ಶಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದು? ಹಾಗೆ ನೋಡೋಕ್ಕೆ ಹೋದರೆ ರಾಮನ ಜೀವನದಲ್ಲಿ ಬಹಳಷ್ಟು ಆದರ್ಶಗಳಿದೆ. ಮುಖ್ಯವಾಗಿ ನೀವು ಯೋಗ ವಸಿಷ್ಠವನ್ನು ಓದ್ರಿ. ಯೋಗ ವಸಿಷ್ಠವನ್ನು ಒಂದು ಸಲ ಅಲ್ಲ, ಸುಮಾರು ಸಲ ಓದ್ತಾ ಇದ್ದರೆ, ಕೇಳ್ತಾ ಇದ್ದರೆ ಅದರಲ್ಲಿರ್ತಕ್ಕಂಥ ಜ್ಞಾನದ ಸಾರ ನಮ್ಮಲ್ಲಿ ಇಳಿತದೆ. ಅದು ಭಾಳ ವೈಜ್ಞಾನಿಕ ರೀತಿಯಿಂದ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಮಿತ್ರರ ಜೊತೆಗೆ ಶ್ರೀರಾಮಚಂದ್ರ ಹೇಗಿದ್ದ, ಮತ್ತು ತಂದೆ ತಾಯಿಯರ ಜೊತೆಗೆ, ಗುರು ಹಿರಿಯರ ಜೊತೆ, ಈ ಥರ ಎಲ್ಲ ಥರದಲ್ಲೂ ನೋಡಿದ್ರು ಶ್ರೀರಾಮನ ವ್ಯಕ್ತಿತ್ವ ಅನುಕರಣೀಯವೇ ಅಲ್ವಾ. ರಾಮಾಯಣದ ಕತೆ ನಮಗೆಲ್ಲರಿಗೂ ಸ್ಥೂಲವಾಗಿ ತಿಳಿದಿದೆ. ಆಧ್ಯಾತ್ಮಿಕವಾಗಿ ರಾಮಾಯಣವನ್ನು ನಾವು ಹೇಗೆ ಕಾಣಬಹುದು? ಆಧ್ಯಾತ್ಮಿಕವಾಗಿ ನಮ್ಮ ಆತ್ಮ ಅನ್ನೋದು ರಾಮ, ಮನಸ್ಸು ಅನ್ನೋದು ಸೀತೆ, ಅಹಂಕಾರ ಅನ್ನೋದು ರಾವಣ, ಪ್ರಜ್ಞೆ ಅನ್ನೋದು ಲಕ್ಷ್ಮಣ, ನಮ್ಮ ಉಸಿರೇ ಹನುಮಂತ. ಹನುಮಂತನ ಬೆನ್ನೇರಿ ಪ್ರಜ್ಞೆ ಅನ್ನೋದು ಲಕ್ಷ್ಮಣ, ಆತ್ಮ ಅಂತಕ್ಕಂಥ ರಾಮ, ಅಹಂಕಾರದ ವಶದಲ್ಲಿರ್ತಕ್ಕಂಥ ಸೀತೆಯನ್ನು ಗೆದ್ದುಕೊಂಡು ಬರ್ತಾರೆ. ಅಯೋಧ್ಯೆ ಅಂತಂದರೆ ಯಾವುದನ್ನು ನಾಶ ಮಾಡಕೂಡದೋ ಅದು ಅಯೋಧ್ಯೆ. ಯಾವುದನ್ನು ಧ್ವಂಸ ಮಾಡಕೂಡ್ದೋ, ಆ ಧ್ವಂಸವಾಗದೇ ಇರತಕ್ಕಂಥದ್ದು ಯಾವುದು ಅಂತಂದರೆ ಶರೀರವೇ ಅಯೋಧ್ಯೆ. ಅದರಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು, 10 ಇಂದ್ರಿಯಗಳು. ಇದು ದಶರಥ ಅಂತಂದು ಕುಶಲತೆಯಿಂದ ನಮ್ಮ ಶರೀರವನ್ನು ನಾವು ಕಾಪಾಡ್ಕೊಂಡು ಬಂದಾಗ ಅದರಲ್ಲಿ ಇರ್ತಕ್ಕಂಥ ರಾಮ ಪ್ರಕಟವಾಗ್ತಾನೆ ಅಂತ. ಎಷ್ಟೋ ವರ್ಷದ ಕನಸು ನೆನಸಾಗಿದೆ. 500 ವರ್ಷಗಳಿಂದ ನಮ್ಮ ಭಾರತದ ಜನ ರಾಮ 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 ಅಂತ ಗಲ್ಲಿಗಳಲ್ಲೂ ರಾಮನಾಮ ಹೇಳ್ತಾ ಇದ್ರು. ನಮ್ಮ ದೇಶದಲ್ಲಂತೂ ಕರ್ನಾಟಕ, ಇಲ್ಲಿಂದ ಶಿಲೆ ಹೋಗಿ ಅಲ್ಲಿ ರಾಮ ಕೂತಿದ್ದಾನೆ ಅಯೋಧ್ಯೆಯಲ್ಲಿ. ಹನುಮಂತ ಕರ್ನಾಟಕದವನಾಗಿದ್ದ. ಆದ್ದರಿಂದ ಕರ್ನಾಟಕಕ್ಕೂ ರಾಮನಿಗೂ ಘನಿಷ್ಠವಾದ ಸಂಬಂಧ ಇದೆ. ರಾಮನಿಗೆ ಇಡೀ ಪ್ರಪಂಚದ ಜೊತೆ ಸಂಬಂಧ ಇದ್ದರೂ ಕರ್ನಾಟಕದ ಜೊತೆ ಸ್ವಲ್ಪ ವಿಶೇಷವಾಗಿದೆಯೋಲ್ಲೋ. ಎಂಥ ಒಂದು ಶುಭ ಗಡಿ ಇವತ್ತು ಅಂತಂದರೆ 500 ವರ್ಷದ ನಂತರ ಇವತ್ತು ನಾವು ರಾಮನ ಜನ್ಮಸ್ಥಾನದಲ್ಲಿ ರಾಮನವಮಿಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಬೆಂಗಳೂರಲ್ಲಂತೂ ಒಂದೊಂದು ಮೂಲೆಯಲ್ಲೂ ಒಂದೊಂದು ಬಡಾವಣೆಯಲ್ಲೂ ಕಚೇರಿಗಳು ನಡೀತಾ ಇತ್ತು. ನಾವು ಚಿಕ್ಕದ್ರಾಗಿಂದ ತಂದೆಯವರೆಲ್ಲ ರಾಮ ಮಂಡಳಿ ನಡೆಸ್ತಾ ಇದ್ರು, ಜಯನಗರ ರಾಮ ಮಂಡಳಿ ಅಂತ. ಅದರಲ್ಲೆಲ್ಲರೂ ಸ್ಕೂಲು ಕಾಲೇಜುಗಳಲ್ಲೂ ಅಷ್ಟೇ ನೀರು ಮಜ್ಜಿಗೆ ಪಾನಕ ಎಲ್ರಿಗೂ ಹಂಚೋದು, ಎಲ್ಲರೂ ಸೇರಿ ರಾಮನಾಮವನ್ನ ಮಾಡ್ತಾ ಇರೋದು. ಸಂಗೀತ ಕಚೇರಿಗಳು ಒಂದೊಂದು ತಿಂಗಳ ತನಕ ನಡೆಯೋದು. ಆವತ್ತೆಲ್ಲ ಟೆಲಿವಿಷನ್ ಇರಲಿಲ್ಲ, ಆವಾಗ ಬೇರೆ ರೇಡಿಯೋ ಬಿಟ್ಟು ಇನ್ನೇನು ಇರಲಿಲ್ಲ. ಆಗ ಜನ ಸಂಗೀತ ಕಚೇರಿಗೆ ಹೋಗಿ ಕೂತ್ಕೊಳ್ಳೋರು, ಕೆಲವರು ಕೇಳೋರು, ಕೆಲವರಲ್ಲೇ ನಿದ್ದೆನೂ ಮಾಡಿಬಿಡೋರು. ಆದರೆ ಪಾನಕ ಪ್ರಸಾದ ಎಲ್ಲರಿಗೂ ಸಿಗ್ತಾ ಇತ್ತು. ರಾಮರಾಜ್ಯ ಅಂದರೆ ಏನು? ರಾಮರಾಜ್ಯದಲ್ಲಿ ಎಲ್ಲರೂ ಸುಖದಿಂದ ಇರಬೇಕು ಅಂತ. ಅದಕ್ಕೆ ಬೇಕಾಗಿರೋದೇನು? ವ್ಯವಸ್ಥೆ, ನೀರು, ಮನೆ, ವಿದ್ಯುತ್ತು, ಓದಲಿಕ್ಕೆ ಅವಕಾಶ, ಶಿಕ್ಷಾ ಪದ್ಧತಿಯಲ್ಲಿ ಒಂದು ದೊಡ್ಡ ಪರಿವರ್ತನೆಯೇ ಆಗಿದೆ ಇವಾಗ. ಇವೆಲ್ಲ ಇದ್ದರೆ ಮಾತ್ರ ರಾಮರಾಜ್ಯದ ಕನಸು ನೆನಸಾಗ್ಲಿಕ್ಕೆ ಸಾಧ್ಯ. ಅದು ಭಾರತ ವಿಕಸಿತವಾದಾಗಲೇ ರಾಮರಾಜ್ಯವು ಮೇಲೆ ಏಳ್ತದೆ ಅಂತ ನಮ್ಮ ಭಾವನೆ. ಹೌದು ಅಲ್ಲೋ? ಅದಕ್ಕೆ ಆ ವಿಕಸಿತ ಭಾರತದ ಕಲ್ಪನೆಯನ್ನು ನೀವೆಲ್ಲರೂ ಮಾಡ್ರಿ. ವ್ಯಕ್ತಿಯ ಸಾಮರ್ಥ್ಯವು ಸಮಾಜದ ಜೊತೆಗೆ ಸೇರಿದೆ. ಸಮಾಜ ವಿಕಸಿತವಾಗಿದ್ರೆ ವ್ಯಕ್ತಿಗೆ ಸೌಖ್ಯ ಸಿಗತ್ತೆ. ವ್ಯಕ್ತಿಗತ ಸೌಖ್ಯ, ಸಾಮಾಜಿಕ ಉನ್ನತಿ ಎರಡೂ ಒಟ್ಟಿಗೆ ಹೋಗ್ತಕ್ಕಂಥದ್ದು. ಅದಕ್ಕೆ ಪ್ರತಿಯೊಬ್ಬರೂ ಪ್ರಯತ್ನ ಪಡಬೇಕು. ಆ ಪ್ರಯತ್ನಕ್ಕೆ ಮೊದಲನೇ ಹೆಜ್ಜೆ ಏನು? ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೋಬೇಕು. ಇಲ್ದಿದ್ರೆ ಹೋದಾಗೆಲ್ಲ ಏನಾದರೂ ಒಂದು ಇಲ್ಲಿ ಸರಿ ಇಲ್ಲ, ಕುಂದು ಕೊರತೆಗಳನ್ನಲ್ಲೇ ನಾವು ತುಂಬಿಟ್ಟಿತ್ತು ಅಂತಂದರೆ ಯಾವ ಒಳ್ಳೆ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ಹೇಳ್ತಾರೆ ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಬೇಕಾಷ್ಟು ಅಡಚಣೆಗಳು ಬರ್ತದೆ, ಆದರೆ ಆ ಎಲ್ಲ ಅಡಚಣೆಗಳನ್ನು ಮೀರಿ ಮುಂದುವರಿ. ನಮ್ಮ ಕರ್ನಾಟಕದ ಕವಿಗಳು ಹೇಳಿದ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ. ಜ್ಞಾಪಕ ಇದೆಯಾ ಹಾಡು? ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಆ
ಧೈರ್ಯ ಇರಬೇಕು, ಆ ಜೋಶ್ ಇರಬೇಕು. ಜೋಶ್ ಇಟ್ಕೊಂಡು ಮುಂದೆ ಹೋದ್ರೆ ಹೋಯ್ತು ಅಂತಂದರೆ ಭಾರತದ ಪ್ರಗತಿಗೆ ಎಲ್ಲೇನೇ ಇಲ್ಲ ಅಂತ ನಾವು ಭಾವಿಸ್ತೀವಿ. ಅದಕ್ಕೆಲ್ಲರೂ ಪ್ರಯತ್ನ ಮಾಡಿ, ಎಲ್ಲರೂ ಇವತ್ತು ಆ ಸಂಕಲ್ಪ ತಗೊಳ್ಳಿ. ನಾನು ನನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಕೋತೀನಿ, ಪಾಸಿಟಿವ್ ಆಗಿ ಇಟ್ಕೋತೀನಿ. ದೇಶದ ಏಳ್ಗೆಗಾಗಿ ಯಾವುದು ಸರಿಯೋ ಅದನ್ನು ವಿಚಾರ ಮಾಡಿ ಆ ಕೆಲಸವನ್ನು ನಾನು ಮಾಡ್ತೀನಿ. ಇದಿಟ್ಕೊಳ್ಳಿ. ನನ್ನ ನಾಗರಿಕನಾಗಿರ್ತಕ್ಕಂಥ ಕರ್ತವ್ಯ ಏನಿದೆ ಅದನ್ನು ನಾನು ಪಾಲಿಸ್ತೀನಿ. ವೋಟ್ ಹಾಕೋದು ಎಲ್ಲರೂ ಹೋಗಿ ಹಾಕಬೇಕು. ಸುಮ್ಮನೆ ಮನೇಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದಲ್ಲ. ಯಾರು ಹಾಕಿಲ್ವೋ ಅವ್ರನ್ನೂ ಕರ್ಕೊಂಡೋಗಿ ಹಾಕಿಸ್ಬೇಕು. ಹಾಗೆ ಎಲ್ಲಾದರೂ ಒಂದು ಕಡೆ ನಲ್ಲಿ ತೆಗೆದು ಬಿಟ್ಟಿದ್ರೆ ಅವ್ರು ಯಾರೋ ಬಂದು BWSS ಅವ್ರು ಬಂದು ಮುಚ್ತಾರೆ ಅಂತ ಅಂದ್ಕೊಂಡು ಹೋಗ್ಕೊಡ್ದು. ನಾವು ಗಾಡಿನಲ್ಲಿ ಹೋಗ್ತಿದ್ರು, ಸ್ಕೂಟ್ರಲ್ಲಿ ಹೋಗ್ತಿದ್ರು, ಬೈಕಲ್ಲಿ ಹೋಗ್ತಿದ್ರು, ಇಳಿದು ಆ ನಲ್ಲಿಯನ್ನು ಮುಚ್ಚಿಬಿಟ್ಟು ಹೋಗ್ಬೇಕು. ಒಡೆದೋಗಿದ್ರೆ ಅಲ್ಲಿ ಸುಮ್ಮನೆ ಎಲ್ಲೋ ಹೋಗ್ದಿರಾ ನೀರಿಗೆ ಎಷ್ಟು ಸಮಸ್ಯೆ ಆಗಿದೆ ನೋಡಿ ಬೆಂಗಳೂರಿನಲ್ಲಿ. ಮನೆಯಲ್ಲೂ ನಾವು ನೀರನ್ನು ಹಾರ್ವೆಸ್ಟ್ ಮಾಡಬೇಕು. ಹೀಗೆ ವಿಕಸಿತವಾದ ಭಾರತದ ಯೋಜನೆಗಳು ಎಷ್ಟಿದ್ರೂ ಇದಕ್ಕೆ ಸಹಯೋಗ ಬೇಕಾಗತ್ತೆ. ನಾಗರಿಕರ ಸಹಯೋಗ ಇಲ್ಲದಿದ್ದರೆ ಯಾವ ಯೋಜನೆಯೂ ನಡೆಯೋದಿಲ್ಲ. ಅದರಿಂದ ಸ್ವಾರ್ಥವನ್ನು ಬಿಡಿ, ನನಗೇನು ಸಿಗತ್ತೆ ಅಂತ ಬಿಟ್ಟು ನಮ್ಮ ಸಮಾಜಕ್ಕೆ ಏನು ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಮುಂದುವರೆದ್ರೆ ನಿಶ್ಚಿತವಾಗಿ ನಮಗೆ ಲಾಭ ಸಿಗ್ತದೆ.